ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ. ನಾನು ಆರಾಮಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ನೋಡೋದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ. ದೇವ್ರಿ ದೀಪ ಹಚ್ಚಿದೇರಿ. ನಮ್ಮ ಮನೆಯವ್ರು ನೀರು ಕಾಸ್ಕೊಂತ ಕೂತ್ಕೊಂಡಾರಿ. ಮತ್ತು ನಿನ್ನೆ ಇದು ನವನಗರದ ಮೇಡಮ್ ಅವ್ರು ಬಂದಿದ್ರಲ್ರಿ, ಅವ್ರು ಇದು ತೊಗೊಂಬಂದಾರ ನೋಡ್ರಿ. ರಾಘವೇಂದ್ರ ಸ್ವಾಮಿದು ಪ್ರಸಾದ ರೀ. ಇದಕ್ಕೆ ಹೋಗಿದ್ರಂತ್ರಿ ಅವರು, ಮಂತ್ರಾಲಯಕ್ಕೆ ಹೋಗಿದ್ರಂತ್ರಿ. ತೊಗೊಂಬಂದು ಕೊಟ್ಟಾರಿ ನಮ್ಗೆ ನೋಡ್ರಿ. ಮಂತ್ರಾಲಯದ ಅಜ್ಜರ್ದು ಪ್ರಸಾದ ನಮ್ಮ ಮನೆಯವ್ರಿಗೂ ಬಂತಂದ್ರೆ ನಾವು ಪುಣ್ಯದವ್ರಿ. ಪ್ರಸಾದ ನಿನ್ನೆ ತೊಗೊಂಬಂದು ಕೊಟ್ಟು ಹೋದ್ರಿ ಅವರು. ಇವಾಗ ಸ್ನಾನ ಅದು ಮಾಡಿದ್ವಿ ಅಲ್ರಿ, ಇವಾಗ ಪ್ರಸಾದ ತೊಗೊಳನ್ರಿ. ಈಗ ನೋಡ್ರಿ ಹಾಲು ಬಿಸಿ ಇಟ್ಟೀನಿ. ರಾತ್ರಿ ಹಾಲಿದ್ರು ಸ್ವಲ್ಪ, ಅವನ್ನ ಅಷ್ಟು ಬಿಸಿ ಇಟ್ಟೀನಿ ಈಗ ಸದ್ಯಕ್ಕೆ. ಆಮೇಲೆ ಕಡೆ ಚಹಾ ಇಡ್ಬೇಕಂತಂದು ಹಾಕಿಟ್ಟೀನಿ ಈಗ. ಅದು ಹಾಲು ಬಿಸಿ ಆತಂದ್ರೆ ಚಹಾ ಇಡ್ತೀನಿ ರೀ. ಮೊದಲ ರಾಘವೇಂದ್ರ ಸ್ವಾಮಿದು ಇದು ತೊಗೊಂಡಿರಿಪ್ಪ ನಾನು, ಪ್ರಸಾದ ತೊಗೊಂಡಿರಿ. ಆಮೇಲೆ ಕಡೆ ಅಕ್ಷತೆ ತೊಗೊಂಬಂದಾರಿ. ಅಕ್ಷತೆ ಎಲ್ಲ ಇದು ಮಾಡ್ಕೊಂಡು ನಾನು ಬೇಡ್ಕೊಂಡೆ ನಮ್ಗೆ ಆದಷ್ಟು ಬೇಗನ ನಮಗೂ ಮಂತ್ರಾಲಯಕ್ಕೆ ಕರೆಸ್ಕೊರಪ್ಪ ಅಂತಂದ್ರೆ. ನಿನ್ನೆ ನಮ್ಮ ನವನಗರದ ಮೇಡಮ್ ಅವ್ರು ಹೇಳಿದ್ರಿ, ನಾವಾಗ್ಲೇ ಹೋಗ್ಬೇಕಂತಿದ್ರೆ ಟೈಮು ಕೊಡಂಗಿಲ್ಲ, ತ್ರೊಕ್ಕರಂತ ಎಲ್ಲ ಇರತ್ತಂತ್ರಿ, ಹೋಗಕ್ಕೆ ಬರಂಗಿಲ್ಲ ಅಂತ್ರಿ. ಆದ್ರೆ ಅವ್ರು ಕರೆ ಕಳಿಸ್ಕೊಂಡ್ರಂತ ಯಾವುದೋ ರೂಪದಾಗ ಹೋಗ್ಬಿಡ್ತೀವಿ ಅಂತ್ರಿ. ಆ ರೂಪ ಬರ್ಲಿಪ್ಪ ಆದಷ್ಟು ಬೇಗ ಅಂತೀವಿ ಅಂದ್ರೆ ನಾನು ಬೇಡ್ಕೊಂತೀನಿ ರೀ. ನಾವು ಹೋಗಿ ಬರ್ತೀವಿ ಮಂತ್ರಾಲಯಕ್ಕೆ ರೀ. ಯಾಕೆ ಹಂಗೆ ಹೇಳಿದೀಪ ಅಂದ್ರೆ ನಮ್ಮ ನಿವೇದಿತಾ ಮೇಡಮ್ ಅವರು ಹೇಳಿ ಹೋಗ್ಯಾರಿ, ಮದುವೆ ಪದವಿ ಎಲ್ಲ ಆಗಲಿ ಎಲ್ಲ ಸ್ವಲ್ಪ ನಾವು ಒಂದಿಷ್ಟು ಸುಧಾರಿಸ್ಕೊಂಡು ಆದ್ಮೇಲೆ ನಾನು ಬಂದು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ನಿಮಗೆ ಅಂತ ಹೇಳ್ಯಾರಿ. ಹ್ಞೂ ರೀ ಮೇಡಮ್ ಅಂತ ಹೇಳಿವ್ರಿ. ಅವ್ರು ಕೂಡ ಆದ್ರೆ ನಾವು ಹೋಗಿ ಬರ್ತೀವಿರಿಪ್ಪ ಮಂತ್ರಾಲಯಕ್ಕೆ ರೀ. ಅವ್ರಲ್ಲಿದ್ದಾರೆ ನಾವು ಮಂತ್ರಾಲಯ ನೋಡುವಂಗೆ ಆಗಲಿ ರೀ. ಈಗ ಚಹಾ ಕುಡಿದಿರಿ. ನಾನು ಅರಿಬಿ ಅದಾವ್ರಿ, ಅರಿಬಿ ಭಾಳ ಆಗ್ಬಿಟ್ಟವ್ರಿ. ನಿನ್ನಿನ ಒಗ್ದಿಲ್ಲ ಏನಿಲ್ಲ, ಹಾಗಾಗಿ ಮೊದಲು ಅರಿಬಿ ಒಗದು ಹಾಕಿ ಬಂದು ಆಮೇಲೆ ಕಡೆ ನಾಷ್ಟ ಅಡಿಗೆ ಪಡಿಗೆ ಮಾಡನ್ರಿ. ಈಗ ಅರಿಬಿ ಹೋಗಿದ್ರಿ, ಅರಿಬಿ ಭಾಳ ಇದ್ರು. ಅಮ್ಮ ನಾನು ಕೂಡ ಒಗದು ಹಾಕಿದ್ದೀರಿ. ಆಮೇಲೆ ಕಡೆ ಬಾಂಡೆ ಇದ್ದು ಇಬ್ರು ಕೂಡ ತಿಕ್ ತೊಳೆದಿವಿ ರೀ. ಅಂದ್ರೆ ಹುಡುಗರು ಇದಕ್ಕೆ ಹೋಗ್ಬಿಟ್ರಿ, ಕಾಂಪಿಟೇಟಿವ್ ಮಾಡಕ್ಕೆ ಹೋದ್ರಿ. ಆಮೇಲೆ ಶಾಲೆಗೆ ಹೋಗ್ಯಾಳ್ರಿ. ಆಕಿಗೂ ಆರಾಮಿಲ್ಲ ಅನ್ಕೊಂತನ ಹೋದ್ರಿಪ್ಪ. ಆಕಿ ಮನ್ಯಾಗ ಕೂತ್ಕೊಂಡ್ರೆ ಮತ್ತೆ ಜಿಡ್ ಹಿಡ್ದಂಗೆ ಮಾಡಕತ್ ಬಿಡ್ತಾಳ್ರಿ ಆಕಿ. ಹಾಗಾಗಿ ಇಲ್ಲ ತಗೋನ ಹೋಗ್ತೀನಿ ಅಂತಂದು 8:30 ಟೈಮ್ ಅವಾಗ ಹೋಗ್ಯಾಡ್ರಿ. ಹೊಡಸ್ಕೊಂತ ಹೋದ್ಲು, ಒಳಗೆ ಏನೋ ಗೊತ್ತಿಲ್ರಿ, ಹೋಗ್ಬಿಟ್ಟಾಡ್ರಿ ಆಕಿ. ಹಾಗಾಗಿ ಇವತ್ತು ಅಮ್ಮ ನಾನು ಕೂಡಿ ಕೆಲಸ ಬೇಡ ಅಂದೇರಿ ಅಮ್ಮಗೆ. ಅಮ್ಮ ಸುಮ್ಮನೆ ಕುಂದಿರ್ಲಿಲ್ರಿ, ಬೇಡ ಬಾರೋ ನಾನು ಮಾಡ್ತೇನೆ ಅಂತಂದ್ರೆ ನನಗೆ ಹಂಗೆ ಕಣ್ಣಾಗ ಕೊತ್ತಲ್ಗಳು ಸಂಗ ಹಾಕತ್ ಬಿಡತ್ರಿಪ್ಪ. ಈಗ ಅವ್ನು ಯಾಕೋ ಏನೋ ಕಂಜೂರಿಗೆ ಐತೋ ಏನೈತೋ ಗೊತ್ತಾಗೋಲ್ತ್ರಿ. ಕತ್ಲು ಈಗ ಐಸ್ನಾರ ಬಂದಾರೆ ಅವ್ರ ಮುಖ ಕಾಣವಲ್ತ್ರಿ ನನಗೆ. ಹಂಗೆ ಹಾಕತ್ ಬಿಟ್ಟೈತ್ರಿ. ಐಸ್ ಎಲ್ಲ ಕೆಳಗೆ ಬಿದ್ದು ಬಿಡ್ತಾರೆ. ಇದು ಐಸ್ ಹಾಕಾಕತ್ತದ್ರಿ, ಅವ್ರು ಕೆಳಗೆ ಬಿದ್ದು ಬಿಡ್ತಾರೆ ಐಸ್ ಒಟ್ಟು. ಯಾಕ್ರಿ ಅಂದ್ರೆ ಯಾಕೋ ಕಣ್ಣಾಗ ಕತ್ತಲ್ ಗುಡ್ಸಂಗೆ ಹಾಕಾಯ್ತು ನೋಡ್ರಿ ಅಂದಿನ. ಅಯ್ಯೋ ತೋರಿಸ್ಕೊರಿ ಅಂದ್ರೆ ತೋರಿಸ್ಕೊಂಡೀನಿ ಬಿಡ್ರಿಪ್ಪ ಅಂತಂದೆ. ಏನರ ಒಂದಿಟ್ಟು ಹೊಟ್ಟಿಗೆ ಹಾಕ್ಕೊಳ್ಳನ್ರಿ. ಮೊದಲೇ ಒಂದು ಸ್ವಲ್ಪ ಹೊಟ್ಟಿಗೆ ಹಾಕ್ಕೊಂಡು ಆಮೇಲೆ ಕಡೆ ಒಂದಿಷ್ಟು ಪೂರಿ ಮಾಡಿಬಿಡ್ತೀನಿ ರೀ. ಹಿಟ್ಟದೈತಿ, ಒಂದಿಷ್ಟು ಪೂರಿ ಮಾಡಿ ಚಟ್ನಿ ಮಾಡಿಬಿಡನ್ರಿ. ಈಗ ಅರ್ಶಿಯ ಬರ್ತಾ 8-12 ಗಂಟೆ ಅದು ಟೈಮ್ ಹಾಕಿ ಬಂದ್ಲಂದ್ರೆ ಮಾಡ್ತಾಳ್ರಿ. ಹಿಟ್ಟರ ನಾದಿಡ್ತೀನಿ ರೀ ನಾನು ಒಂದಿಟ್ಟು. ಇಲ್ಲಿ ಹಿಟ್ಟು ಸಾಣಿಸ್ಕೊಂಡೀನಿ ರೀ. ಮನೆಯೊಳಗೆ ಬಾಂಬೆ ರವೆ ಐತ್ರಿ, ಬಾಂಬೆ ರವೆ ಹಾಕೀನಿ. ಆಮೇಲೆ ಕಡೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಉಪ್ಪು ಹಾಕೀನಿ ರೀ. ಸ್ವಲ್ಪ ಮಿಕ್ಸ್ ಮಾಡಿ ನಾದಿಡ್ತೀನಿ ರೀ ಒಂದಿಟ್ಟು ಎಣ್ಣೆ ಹಾಕ್ಕೊಂಡು. ಇಲ್ಲಿ ನೋಡ್ರಿಪ್ಪ, ಇವಾಗ ನಾನು ಹಿಟ್ಟು ನಾದಿದ್ದೆ ರೀ. ಬಂದ್ರೆ ನನ್ನ ಮಗಳು ನಾನು ಇದನ್ನು ಪೂರಿನ ಚಟ್ನಿ ಮಾಡ್ಬೇಕಂತ ಮಾಡಿದ್ದೆ ರೀ. ಆಕಿ ಬಾಜಿ ಮಾಡೋಣ ಅಂದ್ಲು. ಆಲೂಗಡ್ಡೆ ನೋಡಿದ್ರೆ ಜಾಸ್ತಿ ಇಲ್ರಿ, ಅವು ಇಷ್ಟ ಅದಾವ್ರಿ. ಹಾಗಾಗಿ ಅಮ್ಮ ಇದನ್ನ ಮಾಡೋಣ ಅಂದಾಳ್ರಿ, ಉಳ್ಳಾಗಡ್ಡಿ ಇದು ಪಲ್ಯ ಪುಟಾಣಿ ಹಿಟ್ಟು ಹಾಕಿ ಮಾಡೋಣ ಅಂದಾಳ. ಹ್ಞೂ ಅಂತೇನು ರೀ. ಈಗ ಹಿಟ್ಟು ನಾದಿದ್ದನ್ನ ಇದಕ್ಕೊಂದು ಚೂರು ಎಣ್ಣೆ ಹಾಕಿ ಮೇಲೆ ಮುಚ್ಚಿಟ್ಟು ಬಂದ್ರಿ. ಮುಚ್ಚಿಟ್ಟು ಸ್ವಲ್ಪ ಹೊತ್ತು ನೆಂದಿದ್ರಿ ಅಂದ್ರೆ ಮುಚ್ಚಿಟ್ಟು ಬಿಡ್ತೀನಿ ರೀ. ಇದನ್ನ ಒಂದಿಷ್ಟು ಹಿಂಗೆ ಎಣ್ಣೆ ಹಚ್ಚಿರಿ, ಹಿಂಗೆ ಇಟ್ಬಿಡ್ರಿ. ಸ್ವಲ್ಪ ನಾದೀನಿ ರೀ. ಮತ್ತು ಹುಡುಗರು ನಾನು ಅಮ್ಮ ಅದಷ್ಟ ಇದೀವಿ ರೀ. ಹಂಗಾಗಿ ಸ್ವಲ್ಪ ನಾದೀನಿ ರೀ. ಅರ್ಶಿಯ ಇಲ್ಲಿ ನೋಡ್ರಿ. ಇವಾಗ ಒಣ ಕೊಬ್ಬರಿದು ಚಟ್ನಿ ಮಾಡ್ತೀನಿ ರೀ ಸ್ವಲ್ಪ. ಆಮೇಲೆ ಕಡೆ ಇಲ್ಲಕ್ಕಿಗೆಲ್ಲ ಹೆಚ್ಚು ಕೊಟ್ಟೀನಿ ರೀ. ಈಗ ಇದ್ರದ್ದು ಪಲ್ಯ ಮಾಡಾಕ್ರಿ. ಪುಟಾಣಿ ಹಿಟ್ಟು ಹಾಕಿ ಪಲ್ಯ ಮಾಡಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಬಿಡಮ್ಮ. ಇದನ್ನ ಸ್ವಲ್ಪ ಒಳಕಾಗ ಮಾಡ. ನಾ ಪುಟಾಣಿ ಹಿಟ್ಟು ಹಾಕೊಂಬರಲ್ಲ, ಇವನ್ನ ಪುಟಾಣಿ ತೊಗೊಂಬಂದ್ರಿ. ಈಗ ಹೋಗಿ ಹಿಟ್ಟು ಹಾಕ್ತೀನಿ ರೀ ಇದನ್ನ ಮಿಕ್ಸಿಗೆ. ನೋಡ್ರಿ ಚಟ್ನಿ ಮಾಡಿದ್ರಿ. ಒಣ ಕೊಬ್ಬರಿದು ಸ್ವಲ್ಪ ಮಾಡೀನಿ ರೀ. ಪುಟಾಣಿ ಹಿಟ್ಟು ಅಲ್ಲೇ ಇಟ್ಟಿ ನೋಡಮ್ಮ. ಅವ ಅಲ್ಲೇ ಇಟ್ಟಿನಿ. ಆತನದು ಕುಯ್ತಂದ್ರೆ ಹಾಕಂದು ನಾ ಅಲ್ಲಿ ಮಟ ಪುರಿ ಮಾಡಿಬಿಡ್ಲ ಪಟ. ಅದನ್ನು ಮಾಡ್ಕೊಂಡು ನಾನು ಬರೀ ಚಟ್ನಿ ಅದು ಮಾಡ್ಬೇಕಂದ್ರೆ ಅಷ್ಟು ಯೋಚನೆ ಇತ್ತು. ಅದನ್ನ ಯಾರು ಪಲ್ಯಗಿಲೆ ಮಾಡ್ಬೇಕು ಅಂತಂದು ಬಂದ್ಲಲ್ರಿ. ಮತ್ತೆ ಅರ್ಶಿಯ ಮಾಡ್ತಾಳ್ರಿ ಮಾಡಕ್ಕಂತ್ಲರಿಪ್ಪ. ಇದು ನೋಡ್ರಿ, ನಾನು ಪುರಿ ಮಾಡಿಡಕತ್ತೀನಿ. ನಮ್ಮ ಅರ್ಶಿಯ ಕರೆಯಕತ್ತಾಳ್ರಿ. ಆರಿಫರ್ ಬಂದ್ರು, ಅವ್ರು ಚಾಚಾರು ಕೂಡ ಬಂದ್ರೆ. ಯಾಕೆ ಅಲ್ಲಿ ಮಾಡಿಲ್ಲ ವಿಡಿಯೋ? ಇಲ್ಲಿ ಮಾಡ್ದೈತೇನ? ಹಾಂ. ನಮ್ಮ ಆಸಿಪ್ ತಿನ್ನಾಕತ್ತಾನ್ರಿ ಪುರಿ. ಹಂಗಾಗ್ಯವಪ್ಪ ಚಲೋ ಉಬ್ಬೇವಲ್ಲ. ಪುರಿ ಉಬ್ದಂಗೆ ಉಬ್ಬೇವ ನೋಡು. ಪುರಿ ಉಬ್ದಂಗೆ ಉಬ್ತಾವ ಅಂತಲ್ಲ, ಹಂಗಾಗ್ಯವ ತಗೋರಪ್ಪ. ನೋಡ್ರಿ ಪೂರಿ ಅಂತ ರೆಡಿ ಹಾಕತ್ತರಿ. ನಮ್ಮ ಮಗಳು ಬಂದ್ರಿ ಈಗ. ತಿನ್ನಮ್ಮ ಪುರಿ ಒಂದ ತಿಂದು ನೋಡಿ. ಅಲ್ಲಿ ಪ್ಲೇಟ್ ಐತಿ, ಅಲ್ಲೇ ಗೊತ್ತೈತಿ, ನೀರು ಬಿದ್ದೈತಿ. ನಮಗ ಡಬಲ್ ಖುಷಿ ನಿನ್ನೆ. ಹಿಂಗ ಅಂತೇಳಿ ಕೇಳಿದ್ರಾಗ ಅಂದ್ರೆ ಭಾಳ ಖುಷಿ ಆಯ್ತೇನ. ನಾನಿದ್ದಿಲ್ಲ, ಅವ ಮನೆಗೆ ಬಂದಿದ್ದೆ. ನನ್ನ ಅಮ್ಮ ಅಂದ್ರು ಬಂದಿದ್ವ ಹೆಸರನ್ನ ಅಂತೇಳಿ ಅಂದ. ಚಲೋ ಆತ. ಮಾಡೋಣ್ರಿ ಇವತ್ತು ಪೂಜೆನ. 3 ಗಂಟೆಕ. ಹಾಂ ಆಯ್ತು, ನಾನು ಹೋಗ್ತೀನಿ ತಡಿ ಈಗ. ಆಮೇಲೆ ಅಲ್ಲೇ
ಜಗದ ಕಡೆನ ಹೋಗ್ತೀನಿ. ಇವರು ವಿಡಿಯೋ ಮಾಡ್ತಾರಂತ ಕಾಮಿಡಿ ವಿಡಿಯೋನ ಮಾಡೋಲ್ರಕ್ಕ ನಾನು ಆ ಕಡೆ ಹೋಗ್ತೀನಿ. ಇಲ್ಲ ಈ ಕಡೆ ಬರ್ತೀನಿ. ಸಣ್ಣಗೊಂದಿಟ್ಟು ಜಂಪರ್ ಅದು ಹೇಳೋದೈತೆ ಈಗ ಸಣ್ಣಗನ್ ಒಂದಿಟ್ಟು ಬರ್ತೀನಿ. ಆಯ್ತು ಬರ್ತೀನಿ. ನೋಡ್ರಿ ನಮ್ಮ ಪುರಿ ಹಂಗಾಗ್ಯಾವ ಅಂತೇಳಿ ಅಂದ್ರಿ ಮಸ್ತ್ ಆಗ್ಯಾವ್ರಿಪ್ಪ. ಚಾ ಕುಡ್ದೆ ಸುಮ್ಮನ ಪುರಿ ತಿನ್ಬೇಕಿಲ್ಲ ಅವನ್ನ ಸ್ವಲ್ಪ ತಿನ್ಬೇಕ್ರಿ ಏನ್ರ ಉಪ್ಪಿಟ್ಟು ನೀನು ನನಗ ಕಳ್ಸಿ ಅದ ಪುರಿ ಅದಕ್ಕೆ ತಿನ್ಬೇಕಿಲ್ಲ ಪಲ್ಯದಾಗ ತಿಂದಂದ್ರ ಅದಕ್ಕೂ ಅಲ್ಲೇ ಅಂತ ಹೇಳಿದಿ. ಆಯ್ತು ಅವ್ರು ಮಾಡ್ರಿ ಹಂಗಾರ ನೀವು ಕಾಮಿಡಿದ ಎಲ್ಲಾರು ನೋಡ್ರಿಪ್ಪ ಸಪೋರ್ಟ್ ಮಾಡ್ರಿ ನಮ್ಮ ಕಾಮಿಡಿ ಅಂತ ಹೇಳಂದ್ರಿ. ನಾ ಇದಕ್ಕೆ ಹೋಗ್ಬರ್ತೀನಿ ಅಲ್ಲಿ ತಾಜ್ನರ್ಗೆ ಹೋಗಿ ನಾ ಹಂಗ ಹೋಗ್ತೀನಿ ನೀವು ಬರ್ರಿ ಎಲ್ಲಾರ ಹುಡುಗರು ಕರ್ಕೊಂಬರ್ರಿ ಅಲ್ಲಿಗೆ. 2 ಗಂಟೆ ಅಂದ್ರೆ ಹಿಂಗೆ 2:30 ಅಂದ್ರೆ ಮುಗಿಸ್ಬಿಡ್ರಿ ನೀವು. ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡ್ರಿ. ನೀವು ಫೋನ್ ಹಚ್ಚಿರಿ ನಂಗೆ ಬರೋ ಮುಂದೆ ನಾನು ಬರ್ತೀನಿ ಬೇಕಂದ್ರೆ ಅಲ್ಲಿ ಜಗದ ಕಡೆ ಹೋಗ್ತೀನಿ ನಾನು. ಒಂದು ಸ್ವಲ್ಪ ಜಂಪರ್ ಅದು ಕೊಟ್ಟದೈತೆ ಅಲ್ಲಿ ಆಕೆ ಹೊಲ್ದಾನ ಸಹನ ಕೇಳ್ತೀನಿ ಆಕಿಗೆ ಕೇಳಿ ನಾನು ಹಂಗೆ ಅಲ್ಲಿ ಬರ್ತೀನಿ ಅಂತ ನಿಮ್ಗೆ ಮುಗಿಸ್ಕೊಂಡ್ ಬರ್ರಿ ನೀವು. ಇವತ್ತು ಕೊಂಡ ಕತ್ತಲು ಗುಡಿಸ್ಬಿಡುತ್ತ ನನಗೆ. ಐಸ್ನಾರ ಬಂದಾರ ಐಸ್ ಕಣ ಹೋಲ್ತು ಕೆಳಗೆ ಹಾಕಿ ಕಸಿಬಿಟ್ಟಿನಿ ಐಸ ಕೀಜಿ ಅಂತಾರ ಅವ್ರು. ಅಯ್ಯೋ ಯಾಕ ಕಣ್ಣಾರ ಕತ್ತಲು ಗುಡಿಸ್ದಂಗ ಹಿಂಗ ಹಾಕಾಯ್ತು ಬಿಡ್ರಿಪ್ಪ ಅಂತಂದೆ ನಾನು. ನೋಡ್ತೀನಿ ಇಲ್ಲ ಈಗ ನೋಡಿ ಹಂಗ ಹೋಗ್ಕಿಂತ ಮಾಡ್ರಿ ಹಂಗಾರ ಬರ್ಲೇ ನಾನು. ಈಗ ನಮ್ಮ ಮನೆಯವ್ರು ಬಂದ್ರೆ ಅಲ್ಲಿ ಸ್ವಲ್ಪ ಕುಲಕರ್ಣಿಯವ್ರು ದವಾಖಾನಿಗೆ ಹೋಗಿ ಹಂಗೆ ಹೋಗ್ತೀವ್ರಿ ತಾಜ್ನಗರ್ಗೆ ಹೋಗ್ತೀನಿ. ಇಲ್ಲಿ ನೋಡ್ರಿಪ್ಪ ನಾವೀಗ ಎಲ್ಲಿಗೆ ಬಂದಿವಿ ಅಂತಂದ್ರ ನಮ್ಮ ಸೊಪ್ಯಾರ ನೀವು ಬಂದಿವ್ರಿ. ಇಲ್ಲಿ ನಮ್ಮ ಬಾಬಾ ನೋಡ್ರಿ ಹೆಂಗ್ ಮಾಡ್ಯಾರ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಇದನ್ನ. ಇದೇನಿದು ಏನೋ ನೆದ್ರಗೊಂಬಿ ನಿಲ್ಲಿಸ್ಬಿಟ್ರಲ್ಲ ಒಂದು. ಹೌದನ ಮಾತಾಡವಲ್ತಲ್ ಮತ್ತ ನಾ ಎಷ್ಟು ಮಾತಾಡಕತ್ತೀನಿ. ಹೌದನ ಎಲ್ಲಿ ಐತೆ ಅದ್ರ ಬಟನ್ ಏನ ಮಾತಾಡಕತ್ತನ ಎಷ್ಟು ಚಂದ ಕಾಣಕೈತ್ ನೋಡಮ್ಮ ಇದು. ನೀರೆಲ್ಲಿ ಬರಕತ್ತಾವು ಹೌದನ ನೀರ್ ಖಾಲಿ ಆಗಿದ್ಕ. ಓಹೋ ಹಾ ನಮ್ಮ ಹಿರಮ್ಮವ್ರು ಬಂದ್ರಿ. ನಮ್ ಹಿರಮ್ಮವ್ರು ಬಾಳ ತೆಗಿತಾನ ಬಂದಿಲ್ಲ ಎಲ್ಲಿ ಬಿಳಾಕತ್ತೇವ. ಅಲ್ಲಿ ಬಿಳಾಕತ್ತವನ ಇದು ತುಂಬಿ ಇಲ್ಲಿ ಬಿದ್ದ ಇದು ತುಂಬಿ ಇಲ್ಲಿ ಅಲ್ಲಿ ಬೀಳತಾನ ಮತ್ತೆ ಒಳ್ಳೆ ಒಳಮಳ. ಚಲೋ ಆತ್ ಬಿಡುವ. ನಿಮ್ ಬಾಬರ್ ತಲಿ ಇರ್ಬಾರ್ದಾಗಿತ್ತದ ಅಪ್ಪಿ ತಪ್ಪಿಲ್ಲ ಐತೆ ಅಷ್ಟ ಅದ ಹೌದಿಲ್ಲ. ಪಾರ್ಯಾನೊಳಗ ಇರ್ಬೇಕಾಯ್ತು ಪಾರ್ಯಾನೊಳಗ ಮಾತಾಡ್ತೈತ್ಯಾ ಏನ್ ಮಾತಾಡಕೈತದ ಸೋಫಿಯಾ ಹೌದಲ್ಲ ಎಷ್ಟು ಮಾತಾಡತೈತದ. ನಿಂದ ತಲಿ ಇರ್ಬಾರ್ದಾಯ್ತು ಬಿಡುವ. ನಿಮ್ಮ ಅಪ್ಪನ ಕೂಡ ಅಲ್ಲೇ ಪಾರ್ಯಾನೊಳಗೆ ಇರ್ಬೇಕಾಯ್ತು ನಿನ್ನ ತಲಿ. ಹಾ ಬೀಳಾಕತ್ ನೋಡ್ರಿ ಎಲ್ಲಾ ಕಡೆ ನೀರ್ ಬೀಳತ್ತಲ್ಲ ಅದ. ನೋಡ್ವಾ ಮಸ್ತ್ ಆಗೈತಿ ಬಿಡು ಭಾರಿ ಆಗೈತಿ. ನಜ್ಮಾ ನೀವೇನ್ ಮಾಡಾತಿದ್ರಿ ಬಾ. ಹಾ ಅಮ್ಮೋ ಹೀರಾ ಅಯ್ಯೋ ನದ್ರ ಕಾಡ್ರಿ ಕೆತ್ತಮ್ಮರಮ್ಮ ನೈ ಅದ ಅನ್ನಕತ್ತಿ ನಾನು ಹೊತ್ತಿಲ್ಲ ಹೊತ್ತ ನಿಮ್ಮ ಮೋನ್ ಎದ್ರ ಯಾಕತಾನವ ಅಂತ ನಾನು ಕಾಕತ್ತೀನಿ. ಇಲ್ಲ ಅಂತ ಉಳ್ಕೊಂಡ್ಲಕ್ಕಿ ನನ್ನ ಕೈಯಾಗ. ಅಮ್ಮ ಉಂಡ್ರಿ ಅಮ್ಮ ಉಂಡ್ರಿ. ನಮ್ ನಜ್ಮಾನ್ ಮಗಳು ಎಷ್ಟು 7 ಗಂಟೆಗೆ ಆಡ್ರಿಪ್ಪ ಅಂತ ಹೇಳಿದ್ರೆ ಸುಳ್ಳ ನಮ್ ಜೇರನ್ ಮಗಳನ್ನ ಎತ್ಕೊಂಡಂಗ್ ಮಾಡಾಕತ್ತಾರ್ರಿ. ಅವ್ರ ನಾನಿಗೂ ಗಂಟು ಬಿದ್ದಾಳ ಅವ್ರಿಗೂ ಗಂಟು ಬಿದ್ದಾಳ್ರಿ. ಹಾ ಯಾರನ್ನ ಎತ್ಕೊಬೇಡ್ರಪ್ಪ ನೀವು. ಎಷ್ಟ್ ಜಗಳ ಮಾಡ್ತೈತಿ ನೋಡ್ರಿ ಅದು ಹೆಂಡ. ಇರ್ಲಿ ಬಿಡ ಅಂತಾಳ ಆಕಿ. ಇರ್ಲಿ ತಗೋ ಇಲ್ಲ ಅಂತಾಳ. ಈಗ ನಸರನ್ ಮನೆಗೆ ಹೊಂಟೆ ನಾನು. ನಮ್ಮ ಸಹನಾರ್ ಮನೆಗೆ ಹೋಯ್ದೆ. ಅವರು ಅರಿಬಿ ಅದು ಹೊಲಿಯಾಕತ್ತಾರ್ರಿ ಕೆಲಸ ಮಾಡತ್ತಾರ. ಈ ಹುಡುಗಿ ಬಾಂಡೆ ಹೊರಗೆ ಇಟ್ಬಿಟ್ಟೈತೇನ ತಿಕ್ಕಿ ಇಲ್ಲೇ ಹೊರಗೆ ತಿಕ್ಕತ್ತಾಳೀಗ ಪೈಪ್ ಅಂತ ತಗೊಂಡ. ಚಾಚಾ ಕೆಲಸ ಹಚ್ಚಿದ್ಲನ ಏನ್ ಚಾಚಾನ ಮಾಡಾಕತ್ರ. ಏನ್ ಮಾಡಿದ್ರು ನಿಮ್ ನಾನ ಒಳಗಿಡಕತ್ತಾರ ತೊಳೆದಲ್ಲ ತೊಳೆದಂತ ತೊಳಿತಾರ ಸಿಮ್ಮವ್ರ ಇದ್ವಂದ್ರೆ ಹೇಳ್ರಿ. ತೊಳೆದು ಡಬ್ಬ ಹಾಕಿ ಹೋಗಾರ ನೋಡ. ಇಲ್ಲಿ ನೋಡ್ರಿ ಇವಾಗ ನಸರಿನ ಮನ್ಯಾಗ ಅಡಿಗೆ
ಸ್ಟಾರ್ಟ್ ಆತ ಅಡಿಗೆ ಸ್ಟಾರ್ಟ್ ಆತಂದ್ರು ಇದು ಆಕಿ ಬೋರಿನ ಪೂಜೆ ಮಾಡಾಕತ್ತಾಳ್ರಿ ಇವತ್ತು ಅದಕ್ಕೆ ಕಷ್ಟ ಎಷ್ಟು ಬೇಕು ನೋಡ್ರಿ ಅಷ್ಟ ಮಾಡಾಕತೈತ್ರಿ ಗಂಗಮ್ಮಗೆ ಎಡಿ ಕೊಡ್ತಾ ಅಂತ್ರಿ ಬದ್ನಿಕಾಯಿ ಹೆಚ್ಚಿ ಪಲ್ಯ ಮಾಡೋದು ಆಮೇಲೆ ಕಡೆ ಆಕಿ ಅಲ್ಲಿ ಅನ್ನಕ್ಕೆ ಇಡಾಕತ್ತಾಳ್ರಿ ಗ್ಯಾಸ್ ಗೀಸ್ ಎಲ್ಲ ಸ್ವಚ್ಛ ತೊಳೆದು ಬಾಂಡೆ ಗಿಡ ಎಲ್ಲ ತೊಳೆದು ಇವತ್ತು ಜಲ್ದಿನ ಕೆಲಸ ಮುಗಿಸ್ಬಿಟ್ಟಾಳ್ರಿ ನೀರೊಂದು ಬಿದ್ದದ್ ಭಾಳ ಖುಷಿ ಆಗ್ಬಿಡೈತ್ರಿ ಈಗ ನಮಗೂ ಖುಷಿ ರೀಪ ಹೌದಿಲ್ಲ ಸರಿನಾ ಬಾಳ ಖುಷಿ ನಿನ್ನ ಅಮ್ಮ ಹೇಳದ್ರೊಳಗಂದ್ರ ಅಷ್ಟು ಖುಷಿ ನನಗಂತ ಕುಡಿಯೋಣ ಈಗ ಹೋಗಿ ಇದು ಸಾರು ಏನ್ ಮಾಡೋಣ ಟೊಮೆಟೊ ಸಾರು ಮಾಡೋಣ ಕಡುಬು ಕಟ್ಟಿನ ಸಾರು ಮಾಡೋದ ಹಂಗಾದ್ರ ಓಮ ಸಾರು ಜಾಸ್ತಿ ಮಾಡ್ಬೇಕಾ ಕಟ್ಟಿನ ಸಾರು ಜಾಸ್ತಿ ಮಾಡ್ಬೇಕಂತ್ರಿ ಅವ್ರಿಗೆ ಇನ್ನೊಂದು ಟೊಮೆಟೊ ಹಾಕ್ಬೇಕು ಹುಂಚೆಳ್ ಕೊಡುವ ಅಲ್ಲಿ ಹುಂಚೆಣ್ಣೆ ಇಡೋಣ ಇಲ್ಲಿ ಬದ್ನಿಕಾಯಿ ಎಲ್ಲ ಹೆಚ್ಚಕೊಳ್ಳೋದಾತ ನಮ್ಮ ಹೆಸ್ರನ್ನ ಅಕ್ಕಿ ಕೆಲಸ ಹಾಕದ ನಜ್ಮನ್ ಕೆಲಸದೊಳಗೆ ನಜ್ಮ ಅದ ಈಗ ಹೌದು ಬಿಡಂಗಿಲ್ಲ ಅಕ್ಕಿ ಅದಕ್ಕೆ ಇವಾಗ ಸಾರಿಗೆ ರೆಡಿ ಮಾಡಿದೆ ನಾನು ಇದಕ್ಕೆ ಬೆಲ್ಲ ಹಾಕಿಟ್ಟಿನಿ ರೀ ಬ್ಯಾಳಿಗೆ ಅದನ್ನ ಸ್ವಲ್ಪ ಸಣ್ಣ ಉರಿಲೇ ಸ್ವಲ್ಪ ದಮ್ ಬಿಡ್ತೀನಿ ಅಂದ್ರೆ ಅಳ್ಳಿ ಬಿಡ್ತೀನಿ ಒಂದಿಷ್ಟು ಬೇಳೆ ಅದನ್ನು ಈಗಿದ ಮಿಕ್ಸಿ ಹಾಕಿ ಬಂದಿನಿ ಈಗ ನೋಡ್ರಿ ಇವಾಗ ಬ್ಯಾಳಿ ಸಣ್ಣ ಉರಿಲೇ ಸ್ವಲ್ಪ ಎಲ್ಲನೂ ಬೆಳೆ ಹಾಕಿದ್ಮೇಲೆ ಇದನ್ನ ಮಾಡಂದ್ರಿ ನಾ ಸಣ್ಣ ಉರಿಲ್ರಿ ಯಾಕಂದ್ರೆ ಒಲಿ ಆದ್ರೆ ಹಂಗೆ ಕಿಚ್ಚದ ಮೇಲೆ ಬಿಟ್ಬಿಡ್ತೀವಿ ನಾವು ಇದು ಗ್ಯಾಸಿನ ಮೇಲೆ ಅಲ್ರಿ ಹಂಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಟೀನಿ ರೀ ನೋಡ್ರಿ ಇವಾಗ ರೆಡಿ ಆಗಿ ನೋಡ್ರಿ ಈಗ ಮುಚ್ಚಿಬಿಡಂದ್ರಿ ಈಗ ಇದು ಸ್ವಲ್ಪ ಹಗರ್ಕ ಅಲ್ಲೇ ಬೆಲ್ಲೆಲ್ಲ ಇದಾಗಕತೈತ್ರಿ ಈಗ ಅದು ಕರಗಾಕತೈತಿ ಸಣ್ಣಗೆ ತಿಂದ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ಕಟ್ಟಿನ ಸಾರ ರೆಡಿ ಆಗಕತ್ರಿ ನಾನೆಲ್ಲ ಏನ್ ಹಾಕ್ಬೇಕು ಎಲ್ಲ ಹಾಕಿಟ್ಟಿನ್ರಿ ಈಗ ಇದನ್ನ ಮಿಕ್ಸಿ ಹಾಕ್ಬೇಕ್ರಿ ನಮ್ಮ ಹೆಸರನ್ನ ಹಾಕೊಡ್ತಾ ಅಂತ ಕಡುಬು ಮಾಡ್ಬಿಡನ್ರಿ ಈಗ ಅನ್ನ ಆತು ಬದ್ನಿಕಾಯಿ ಪಲ್ಯ ಆತು ಸಾರ ಆತ್ರಿ ಇಲ್ಲಿ ನೋಡ್ರಿಪ್ಪ ಇದನ್ನ ತುಂಬಾಕತ್ತೀವ್ರಿ ಈಗ ನಾವು ನಮ್ಮ ಅಕ್ಕ ಇವನ್ನ ಹಾಕೊಡಕತ್ತಾರ ಇಲ್ಲಿರಿ ನಾನು ನಮ್ಮ ನಜ್ಮ ಕೂಡಿ ತುಂಬಾಕತ್ತೀವಿ ಏನಂತೇನ ನನ್ನ ಹೆಸರು ಏನ್ಕತ್ತಾವ ನಮ್ಮ ಬಂದ ಅಂತ ಅಲ್ಲಿ ಏನ್ ಮಾಡಕ್ ಬಂದಾಳ ಇವ್ರೇನ್ ಹೊಂಟ್ರೊಳಗ ಇಲ್ಲಿ ನೋಡ್ರಿ ಸಾರಿಗೆ ಒಗ್ಗರಣೆ ಇದೆ ಇಲ್ಲೇ ಇವನು ಕಡುಬು ಕರಿಯಾಕ ಎಣ್ಣೆ ಕಾಯ್ಕಿಟ್ಟೀನ್ರಿ ಸಾರಿ ಮೊದಲು ಒಗ್ಗರಣೆ ಕೊಟ್ಟು ಆಮೇಲೆ ಕಡೆ ಕಡುಬು ಕರಿತೀನ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ಕಡುಬು ರೆಡಿ ಆದ್ರಿ ಇನ್ನ ಐತ್ರಿ ಮಾಡಾಕತ್ತಾರ ನಾನು ಕರಿಯೋದಾದ್ರು ಬಜ್ಜಿಗೆ ಸಾಕು ಮುಳಗಡ್ಡಿ ಇವಾಗ ಕೊತ್ತಂಗ ಸ್ವಲ್ಪ ಹಾಕ ಇವ ನೀ ಅಂತ ಸೊಸಿದೆ ಹೌದು ಅಷ್ಟ ಐತಿ ಬಿಡು ಸಾಕು ಸಾಕು ಬಜ್ಜಿ ಮಾಡ್ದಾನ ಈಗ ಅಯ್ಯವ್ವ ಸಾಕು ತಗೋ ಮೊಸರು ತರಿಸ್ತಾ ಅಂತ ಮತ್ತ ನಾನು ಇದಕ್ಕೆ ಕಡುಬು ಹೊತ್ತಾಕದ ತಡಿ ಇಲ್ತ ಹೇಳಮ್ಮ ನಮಗಿವು ಬಜ್ಜಿ ಮತ್ತೇನ್ ಮಾಡ್ತಿದ್ವಿ ದೇವ್ರಿಗೆ ಇಡೋದ ಆಮೇಲೆ ಕಡೆ ಹೊಟ್ಟಿ ಪೂಜೆ ಮಾಡ್ಕೊಳ್ಳೋದು ನಾವು ಹಂಗ ತಗೊಳದ ಕಟ್ ನಂಬರ್ ಹಾಕಿ ನಾನು ಅರ ಕೊಟ್ಟಿದ್ ನಾನು ಮ್ಯಾಲೆ ಇಡ ಉದುರ್ಸ್ತಿ ಇಡು ಇಲ್ಲಿ ನೋಡ್ರಿ ನಮ್ಮ ನಜ್ಮ ಹಿಟ್ಟು ಕಲಿಸಿಟ್ಟಾಡ್ರಿ ಬಜ್ಜಿದ ಇನ್ನೊಂದೆರಡು ಮಾಡಿದ್ವಿ ಅಂದ್ರ ಕಡುಬು ರೆಡಿ ಒಂದ್ ಬುಟ್ಟಿ ತುಂಬತಲ್ಲ ಅದ ಈಗ ಮತ್ತೊಂದ್ ಬುಟ್ಟಿ ಇದನ್ನ ಕರಿಯಾಕತ್ತಲ್ರಿ ಆಕಿ ನಾವು ಸ್ವಲ್ಪ ತುಂಬಾಕತ್ತಿದ್ದೆ ಅಲ್ಲಿ ಕುತ್ಕೊಂಡು ಆಕಿ ಕರಲ್ ನಜ್ಮ ಈಗ ನಾನು ಕರಿತೀನಿ ಇನ್ನೊಂದ್ ಸ್ವಲ್ಪ ಅದಾವ ಇದು ನೋಡ್ರಿಪ್ಪ ಇವಾಗ ಬಜ್ಜಿ ಮಾಡಾಕತ್ತೀನಿ ನಾನು ಇದೇನಪ್ಪ ಅಂದ್ರೆ ಇವಾಗ ಇದು ಎಲ್ಲ ಮಾಡಿ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ ರೀ ಊಟ ಗಿಟ ಮಾಡಿದ್ವಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡಿದ್ವಿ ಯಾಕಂದ್ರೆ ಇವತ್ತು ಶನಿವಾರ ಐತಲ್ರಿ ಅಮ್ಮ ಶನಿವಾರ ಮಾಡಾಕತ್ತಿಯಲ್ಲ ಅಂತ ಅಂದು ಆಮೇಲೆ ಕಡೆ ಇದಾತಂತ್ರಿ ಅಮ್ಮಗ್ರಿ ಬ್ಯಾಡ ತಡಿವ ಯಾಕ ಇವತ್ತು ಮಾಡಕ್ ಹೋಗ್ಬೇಡ ಅಂತ ಹೇಳಂದ್ರಿ ಹಂಗಾಗಿ ಅಯ್ಯೋ ನಮ್ಮ ದಾದಿ ಹೇಳಿದ್ಮೇಲೆ ನಾವು ಮಾಡಂಗಿಲ್ವ ಇವತ್ತು ಹಂಗಾದ್ರೆ ನಾಳೆ ಗಿಳಿ ಮಾಡೋಣಂತ ಅಂತ ಹೇಳಂದು ಅದು ಇವತ್ತು ನಾವು ಏನು ಬೋರಿನ ಪೂಜೆ ಮಾಡಾಕೈತಲ್ರಿ ಕ್ಯಾನ್ಸಲ್ ಆತ್ರಿ ಈಗ ಬಜ್ಜಿ ಮಾಡ್ಕೊಂಡು ಈಗ ಎಲ್ಲರೂ ಊಟ ಮಾಡ್ತೀವಿ ಈಗ ಬಜ್ಜಿ ರೆಡಿ ಹಾಕತ್ತೀರಿ ಟೈಮ್ ನೋಡ್ರಿಪ್ಪ ಇವಾಗ 11 ಗಂಟೆ ಆಯ್ತು 11 ಗಂಟೆ ಮೇಲೆ ಆತೇನ್ರಿ 11 ಗಂಟೆ ಮೇಲೆ ಆತ್ರಿ ಈಗ ಮನೆಗೆ ಹೋಗಾಕತ್ತೀವಿ ನಾವು ಹುಡುಗರು ಏನು ಮಾಡಾಕತ್ತಾವೇನ್ರಿ ಅವು ಅವ್ರು ಯಾರು ಬಂದಿಲ್ರಿ ಇಲ್ಲಿ ನಾವು ಅಷ್ಟ ಬಂದೀವಿ ಈಗ ಊಟ ಮಾಡಿ ಹೋಗಾಕತ್ತೀವಿ ನೋಡ್ರಿ ಇವಾಗ ಮನೆಗೆ ಬಂದೆ ಫ್ರೆಂಡ್ಸ ನಾನು ಇವರು ಅನ್ನ ಮಾಡ್ಕೊಂಡಾರಿ ಕ್ಯಾಬೇಜ್ ಪಲ್ಯ ಮಾಡ್ಕೊಂಡಾರ ಬೇಳೆ ಸಾರು ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಯಾರಿ ಮತ್ತು ಮಚ್ಚರ್ದಾನಿ ಕೊಟ್ಟಾರ್ರಿ ದಾದಿ ಮಚ್ಚರ್ದಾನಿ ಕೊಟ್ಟಾಳ ದಾದಿಜಿಗೆ ಕಟ್ ಕೊಟ್ಟಾಳ್ರಿ ಪರಿ ಮತ್ತು ತಾವು ಕಟ್ಕೊಂಡು ಮಕ್ಕಳಕತ್ತಾರ ಈಗ ನಾವು ಈಗ ಬಂದಿರಿ ನಾವು ಮಕ್ಕಳನ್ರಿ ಫ್ರೆಂಡ್ಸ ಮತ್ತು ನಾಳೆ ಆಗುತ್ತೋ ಏನೋ ಗೊತ್ತಿಲ್ಲ ರೀ ಅದು ಯಾವಾಗ ಟೈಮ್ ಚಲೋ ಇರುತ್ತೆ ನೋಡ್ರಿ ಅವಾಗ ಅದು ಬೋರಿನ ಪೂಜೆ ಮಾಡೋದು ಆಕೈತ್ರಿ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.